ಕೆಆರ್ ಸರ್ಕಲ್ ಬಳಿ ಇರುವ ಅಲ್ಯೂಮಿನಿಯಂ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣೇತರರಿಗೆ 50% ಮೀಸಲಾತಿಯನ್ನು ನೀಡಿದ ಛತ್ರಪತಿ ಶಾಹು ಮಹಾರಾಜರವರ 150ನೇ ಜಯಂತಿ ಹಾಗೂ ರಾಜ್ಯ ಸಮಿತಿ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಾಹು ಮಹಾರಾಜರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂಸಿ ನಾರಾಯಣ್ ರವರು ಮಾಧ್ಯಮಗಳಿಗೆ ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ವತಿಯಿಂದ ಇವತ್ತು ನಮ್ಮೆಲ್ಲರ ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜರವರ 150ನೇ ಜಯಂತಿ ಮತ್ತು ರಾಜ್ಯ ಸಮಿತಿ ಸಭೆಯನ್ನು ಇವತ್ತು ಕರೆದಿದ್ದೀವಿ. ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಏನಾದರೂ ತಳ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಇದ್ದರೆ ಅದು ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜರವರು. ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಪೂರ್ವಿಕರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ತಳ ಸಮುದಾಯಗಳಿಗೆ ಒಂದು ಸಂವಿಧಾನವನ್ನು ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿ, ಈ ದೇಶದಲ್ಲಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಆದರ್ಶದ ಮೇರೆಗೆ ಇವತ್ತು ನಾವು ರಾಜ್ಯದಲ್ಲಿ ಭೀಮವಾದ ಸಂಘಟನೆಯನ್ನು ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಈ ಚಳವಳಿಯನ್ನು ದಿವಸ ಬೆಂಗಳೂರಿನಲ್ಲಿ ರಾಜ್ಯಸಭೆಯ ಸಭೆಯಲ್ಲಿ ನಮ್ಮ ಸಂಸ್ಥಾಪಕರಾದ ಪರಶುರಾಮ್ ನಿರ್ಣಾಯಕ ಹಾಗೂ ರಾಜ್ಯ ಸಂಘಟನಾ ಸಂಚಾಲಕರಾದ ಎಂಸಿ ನಾರಾಯಣ್ ಸರ್ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ರವಿಯಣ್ಣ ಅವರು, ಸಿದ್ದರಾಯ ಮಿತಿ ಜಿಲ್ಲಾ ಸಂಚಾಲಕರು, ರಾಜ್ಯ ಸಂಘಟನಾ ಸಂಚಾಲಕ ಕಲ್ಲಪ್ಪ ರಾಮಚಂದ್ರ ಅವರು, ಶಂಕರ್ ಕಾಂಬ್ಳೆ ಅವರು ಇವರೆಲ್ಲ ಧನ್ಯವಾದ ಸಲ್ಲಿಸುತ್ತಾ, ಇದೇ ರೀತಿ ನಾನು ಸಂಘಟನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಲಿಷ್ಠಗೊಳಿಸುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಪರಶುರಾಮ್ ನಿರ್ಣಾಯಕ ಅವರ ಸ್ಥಾಪಿತ ಭೀಮವಾದ ಸಂಘಟನೆಯ ಏನು ಒಂದು ರಾಜ್ಯ ಸಮಿತಿಯ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಕೂಡ ಇವತ್ತಿನ ಛತ್ರಪತಿ ಶಾಹು ಮಹಾರಾಜ್ ಅವರ ಜಯಂತಿ ಕೂಡ ಆಚರಣೆ ಮಾಡಲಾಯಿತು. ಜೊತೆಗೆ ಬೆಳಗಾವಿಯ ಭೀಮವಾದ ಸಂಘಟನೆ ಈಗಾಗಲೇ ಬೆಳಗಾವಿ ಭೀಮವಾದ ಸಂಘಟನೆ ಸ್ಥಾಪನೆ ಮಾಡಿ 3 ವರ್ಷಗಳ ಪೂರ್ಣಗೊಂಡಿದೆ. 3 ವರ್ಷದಲ್ಲಿ ಬೃಹತ್ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಬೆಳಗಾವಿ ಜಿಲ್ಲಾ ಕಮಿಟಿ ವತಿಯಿಂದ ದೊಡ್ಡ ಹೋರಾಟಗಳನ್ನು ಮಾಡಿದ್ದೇವೆ. ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಬುದ್ಧಿ ಕಲಿಸುವಂಥ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿದಾಗ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಸುಗಟ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಮಾಡಿದ್ದೇವೆ. ಅದೇ ಥರ ಬೃಹತ್ತಾದ ಹೋರಾಟಗಳನ್ನು ಮಾಡಿ ಆ ಹೋರಾಟವನ್ನು ಮೆಚ್ಚಿಸಿ ಇವತ್ತು ಏನು ರಾಜ್ಯ ಸಮಿತಿ ಒಂದು ರಾಜ್ಯ ಸಂಘಟನಾ ಸಂಚಾಲಕಾಗಿ ಕಲ್ಲಪ್ಪ ರಾಮಚಂದ್ರ ಕೂಡ ಆಯ್ಕೆ ಮಾಡಿದ್ದಾರೆ. ನಮ್ಮ ಬೆಳಗಾವಿ ವಿಭಾಗೀಯ ಸಂಚಾಲಕರಾಗಿ ಮಾಡಿದ್ದಾರೆ. ಇವತ್ತಿನ ಈ ಸಭೆಯಲ್ಲಿ ಬೆಳಗಾವಿ ತಾಲೂಕಾ ಸಂಚಾಲಕರಾಗಿ ಮನೋಜ್ ಹಿತ್ತಲ್ಮಣ್ಣಿಯವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ರಾಜ್ಯ ಸಂಚಾಲಕರ ಸಮ್ಮುಖದಲ್ಲಿ ಈ ಥರ ಮಾಡಿದ್ದಾರೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ